ಶಾಸಕ ಶಿವಗಂಗಾ ಬಸವರಾಜ್ ಅವರು ಈ ಫಾರಿನ್ ಟ್ರಿಪ್ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವಾಗ ಶಿವಗಂಗಾ ಅವರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಿರ್ತಾರೆ. ಈಗೇನು ಹೇಳಿಕೆ ಕೊಟ್ಟಿದ್ದಾರೆ? ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಅಂತೆ. ಶಾಸಕರು ಪ್ರವಾಸ ಹೋಗೋದು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಜೆಟ್ ಮುನ್ನ ವಿದೇಶ ಪ್ರವಾಸ ಹೋಗೋದು ಸರಿಯಲ್ಲ. ವೈಯಕ್ತಿಕ ಜೀವನ ಇರುತ್ತೆ, ಹೋಗ್ತಾರೆ, ಅಡ್ಡಿಪಡಿಸಲ್ಲ. ಆದರೆ ಈ ಸಂದರ್ಭದಲ್ಲಿ ಅಗತ್ಯ ಇರಲಿಲ್ಲ ಅಂತ ಶಿವಗಂಗಾ ಅವರು ಹೇಳಿಕೆಯನ್ನ ಕೊಡ್ತಾ ಇರೋದು. ಶಾಸಕರ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ನಲ್ಲೇ ಈಗ ಅಪಸ್ವರ ಎದ್ದಿದೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ಯಾಕೆ ಸರ್, ಯಾವ ಅಲ್ಲ, ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ನಾವೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನಾನು ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತದೆ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದೆ ಹಂಗಾರೆ ಶಕ್ತಿ. ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದೂ ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋನೇ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿಗೆ ಹೋದರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿ. ಅಲ್ಲ, ಈ ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಯಾಕೆ ಸಿಡಿಮಿಡಿಗೊಳ್ತಾ ಇದ್ದಾರೆ? ಫುಲ್ಲು ಅವ್ರನ್ನೇ ಕೇಳಿ